ಕವಟಗಿ ಮಠ ಮನೆತನದ ಗೌರಿ ಹರ್ಷೇಂದ್ರ ಅವರ ಆರಕ್ಷತೆ ಕಾರ್ಯಕ್ರಮದಲ್ಲಿ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಭಾಗಿಯಾಗಿ ನವವಧೂವರರಿಗೆ ಆಶೀರ್ವಾದ ಮಾಡಿದ್ದಾರೆ. ನಂತರ ಆಶೀರ್ವಚನ ನೀಡಿದ ಅವರು, ಕವಟಗಿ ಮಠ ಮನೆತನ ಈ ಭಾಗದಲ್ಲಿ ಶೈಕ್ಷಣಿಕ, ರಾಜಕೀಯ, ಸಾಮಾಜಿಕ ರಂಗದಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಾ ಬಂದಿದೆ. ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿರುವ ವೈದ್ಯರಾದ ಹರ್ಷೇಂದ್ರ ಹಾಗೂ ಡಾಕ್ಟರ್ ಗೌರಿ ಅವರ ದಾಂಪತ್ಯ ಜೀವನ ಸಂತಸದಿಂದ ಕೂಡಿರಲಿ ಎಂದಿದ್ದಾರೆ. ಇನ್ನು ವಿವಾಹ ಕಾರ್ಯಕ್ರಮದಲ್ಲಿ ಶ್ರೀ ಶೈಲ ಜಗದ್ಗುರುಗಳು ಹಾಗೂ ಹುಬ್ಬಳ್ಳಿ 3000 ಮಠದ ಜಗದ್ಗುರುಗಳು, ನಾಡಿನ ಅನೇಕ ಮಠಾಧೀಶರು, ಕುಟುಂಬಸ್ಥರು ಹಾಗೂ ಕವಟಗಿ ಮಠ ಮನೆತನದ ಅಭಿಮಾನಿಗಳು ಪಾಲ್ಗೊಂಡು ನವವಧೂವರರಿಗೆ ಆಶೀರ್ವದಿಸಿದರು. ಶುಭ ವಿವಾಹ ಸಮಾರಂಭಕ್ಕೆ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಯಿಂದ ಪರಮ ಪೂಜ್ಯ ಗುರುಗಳು ಆಗಮಿಸಿದ್ದಾರೆ. ಶ್ರೀಶೈಲ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು, 3000 ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಗುರುಸಿದ್ಧ ರಾಜ ಯೋಗೇಂದ್ರ ಮಹಾಸ್ವಾಮೀಜಿಯವರು ಕವಟಗಿ ಮಠ ಮನೆತನಕ್ಕೆ ಯಾವಾಗಲೂ ಆಶೀರ್ವದಿಸ್ತಾ ಬಂದಿರತಕ್ಕಂಥ ಮುರುಗೋಡದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ನೀಲಕಂಠ ಮಹಾಸ್ವಾಮಿಗಳನ್ನ ಮೊದಲು ಮಾಡಿಕೊಂಡು ಸುಮಾರು 100 ಪರಮ ಪೂಜ್ಯರು ಈ ಶುಭ ವಿವಾಹಕ್ಕೆ ಆಗಮಿಸಿದ್ದಾರೆ. ಜಗದೀಶ್ ಕವಟಗಿ ಮಠರು, ಮಹಾಂತೇಶ್ ಕವಟಗಿ ಮಠರು ವಿಶೇಷವಾಗಿ ಎಲ್ಲ ಗುರುಗಳ ಮೇಲೆ ಶ್ರದ್ಧೆಯನ್ನ ಇಟ್ಟುಕೊಂಡವರು. ಇವತ್ತು ಈ ವಿವಾಹ ಸಮಾರಂಭಕ್ಕೆ ಬಂದು ಗುರುಗಳೆಲ್ಲರೂ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ವಧುವರರಿಗೆ ಆಶೀರ್ವಾದ ಮಾಡುವ ಮುಖಾಂತರ ಹೊಸ ಜೀವನ ಹಸನಾಗಲಿ, ವಸುದೆಯಲಿ ಹೆಸರುಳಿಯಲಿ, ಶಶಿಧರನ ಕೃಪೆ ಪಡೆದು ನಸುನಗುತ್ತ 100 ವರ್ಷ ಬಾಡ್ರಿ ಅಂತ ಹೇಳಿ ಇಬ್ಬರು ಕೂಡ ವೈದ್ಯರೇ ಇರುವುದರಿಂದ ಸಮಾಜದ ಆರೋಗ್ಯವನ್ನ ಕಾಪಾಡುವ ಮತ್ತು ಇಡೀ ವ್ಯವಸ್ಥೆಯನ್ನ ಕಾಪಾಡುವ ಶಕ್ತಿ ಅವರಿಗಿಬ್ಬರಿಗೂ ಬರಲಿ. ಇವತ್ತು ಪರಮ ಪೂಜ್ಯ ಎಲ್ಲಾ ಗುರುಗಳ ಪರವಾಗಿ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರು